ಸ್ನೇಹಿತರೆ ನಮಸ್ಕಾರ. ಗಾಂಧಾರಿ ರಾಧಾರಮಣ ಸೀರಿಯಲ್ನ ನಟಿ ಕಾವ್ಯಗೌಡ ಅವರ ಒಂದು ಕುಟುಂಬದ ಗಲಾಟೆ ಈಗ ಬೀದಿಗೆ ಬಂದಿದೆ. ಕಾವ್ಯಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ಸಂಬಂಧಿಗಳು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಜೊತೆಗೆ ಇಲ್ಲಿ ಕಾವ್ಯಗೌಡ ಒಂದಷ್ಟು ನೇರವಾದಂಥ ಆರೋಪಗಳನ್ನು ಅವರ ಸಂಬಂಧಿಗಳ ಮೇಲೇ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮತ್ತು ದೌರ್ಜನ್ಯವನ್ನು ನಡೆಸಿರುವಂಥದ್ದು, ಅದು ಕೂಡ ದೈಹಿಕವಾದಂಥ ದೌರ್ಜನ್ಯವನ್ನು ನಡೆಸಿರುವಂಥದ್ದು ಮತ್ತು ಜೀವ ತೆಗೆಯೋದಾಗಿ ಬೆದರಿಕೆಯನ್ನು ಹಾಕಿರುವಂಥ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಜೊತೆಗೆ ಅವರ ಸಂಬಂಧಿಕರ ಮೇಲೇ ಇಂಥದ್ದೊಂದು ಆರೋಪವನ್ನು ಮಾಡಿರೋದು. ಇನ್ನು ಅವರ ಸಂಬಂಧಿಕರು ಕೂಡ ಇವರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ, ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಅದರ ನಡುವೆ 100 ಕೋಟಿಯ ಮನೆ, ಆಸ್ತಿ ಪಾಸ್ತಿ, ಮಗುವಿಗೆ ಹಲ್ಲೆ ಮಾಡಿರುವಂಥದ್ದು, ಹೀಗೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದ್ದಾವೆ. ಕಾವ್ಯಗೌಡ ಮತ್ತು ಓರಗಿತ್ತಿ ಪ್ರೇಮ ಅವರ ಒಂದಷ್ಟು ಆರೋಪ ಪ್ರತ್ಯಾರೋಪಗಳ ನಡುವೆ ಒಂದು ಗೊಂದಲ ಈಗ ಮನೆ ಮಾಡಿದೆ. ಅದೇನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗಾಂಧಾರಿ ಮತ್ತು ರಾಧಾರಮಣ ಧಾರಾವಾಹಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಕಾವ್ಯಗೌಡ ಈಗ ಬಣ್ಣದ ಲೋಕದಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಜನಪ್ರಿಯ ಧಾರಾವಾಹಿಯಲ್ಲಿ ನಟಿಸಿ ಗುರುತಿಸಿಕೊಂಡಿರುವಂತಹ ನಟಿ ಕೆಲವು ವರ್ಷಗಳ ಹಿಂದೆ ಉದ್ಯಮಿ ಸೋಮಶೇಖರ್ ಅವರನ್ನು ಮದುವೆಯಾಗಿದ್ದರು. ಸೋಮಶೇಖರ್ ಮತ್ತು ಅವರ ಅಣ್ಣ ನಂದೀಶ್ ಇಬ್ಬರು ಕೂಡ ಒಂದೇ ಕುಟುಂಬದವರು. ನಂದೀಶ್ ಪತ್ನಿ ಪ್ರೇಮ ಮತ್ತು ಕಾವ್ಯಗೌಡ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೋಮಶೇಖರ್ ಮತ್ತು ಕಾವ್ಯಗೌಡ ಗಂಡ ಹೆಂಡತಿ ಆದರೆ ನಂದೀಶು ಈ ಸೋಮಶೇಖರ್ ಅವರ ಸಹೋದರ ಮತ್ತು ಅವರ ಪತ್ನಿ ನಂದೀಶ್ ಅವರ ಪತ್ನಿ ಪ್ರೇಮ, ಇವರು ಕೂಡ ಈ ಗಂಡ ಹೆಂಡತಿ ಇವರಿಬ್ಬರು ಮತ್ತು ಕಾವ್ಯಗೌಡ ಗಂಡ ಹೆಂಡತಿ ಇವರಿಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಈ ಒಂದೇ ಮನೆಯಲ್ಲಿದ್ದಂತಹ ಇವ್ರದ್ದು ಒಂದು ರೀತಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ರೀತಿ ಇತ್ತು. ಅಂದರೆ ರೇವಣ್ಣ ಅವರು ಎಕ್ಸ್ ಕಾರ್ಪೊರೇಟ್ರು, 14 ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ನು. ಇನ್ನು ಮತ್ತೊಂದು ಕಡೆ ನಾನು ನನ್ನ ದೊಡ್ಡ ಮಗಳನ್ನು ರೇವಣ್ಣ ಅವರ ದೊಡ್ಡ ಮಗನಿಗೆ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಒಂದೇ ಮನೆಯಲ್ಲಿದ್ದರು. ಕಾವ್ಯಗೌಡ ಅವರು ಮದುವೆ ಆಗಿ ಬಂದಂತಹ ದಿನದಿಂದ 3 ವರ್ಷದಿಂದ ಜಗಳ ನಡೀತಾನೆ ಇದೆ. ರೇವಣ್ಣ ಅವರು ಪ್ಯಾಲೇಸ್ ತರಹ ಮನೆಯನ್ನು ಕಟ್ಟಿಸಿದ್ದಾರೆ. ಆ ಮನೆ ಹೆಚ್ಚು ಕಡಿಮೆ ಒಂದು 100 ಕೋಟಿ ವ್ಯಾಲ್ಯೂ ಮೇಲಿದೆ. ಈ ಮನೆ ನನಗೆ ಬೇಕು ಅನ್ನೋದು ಕಾವ್ಯಗೌಡ ಅವರ ಒಂದು ದುಂಬಾಲು. ಆ ಕಾರಣಕ್ಕೋಸ್ಕರ ಈ ಮನೆ ನಮ್ಮ ಮಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಇವರು, ಅವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಅವರು, ಈ ರೀತಿ ಗೊಂದಲಗಳು ಶುರುವಾಗಿದ್ದು ಅನ್ನೋಂಥದ್ದು ಒಂದು ಆರೋಪ. ಬಟ್ ಇಲ್ಲಿ ನಿಮಗೆ ಒಂದಂತೂ ಅರ್ಥ ಆಗಿರುತ್ತೆ, ಇದು ಆಸ್ತಿಯ ಗಲಾಟೆ ಇನ್ನೊಂದು ಹಂತಕ್ಕೆ ಹೋಗಿರೋದು ಅಂತೇಳಿ. ಬಟ್ ಕಾವ್ಯಗೌಡ ಅವರು ಇಲ್ಲಿ ಬೇರೆಯದೇ ಆ ರೀತಿಯಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಕಾರಣವೂ ಕೂಡ ಇದೆ. ಕಾವ್ಯಗೌಡ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದೇ ಇದೆಲ್ಲದಕ್ಕೂ ಕೂಡ ಕಾರಣ. ಅದಕ್ಕೆ ಕಾರಣವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾವ್ಯಗೌಡ ಮತ್ತು ಅವರ ಪತಿ ಸೋಮಶೇಖರ್ ಮೇಲೆ ವಿಪರೀತವಾದಂಥ ಹಲ್ಲೆಯನ್ನು ಈ ನಂದೀಶ್ ಮತ್ತು ಅವರ ಪತ್ನಿ ಪ್ರೇಮ ಹಾಗೆಯೇ ಪ್ರೇಮ ಅವರ ಫ್ಯಾಮಿಲಿಯವರು ಮಾಡಿದ್ರು ಅನ್ನುವಂಥದ್ದು. ಹಾಗಾದರೆ ಇದು ಶುರುವಾಗಿದ್ದು ಇವತ್ತು ನಿನ್ನೆಯಿಂದಲ್ಲ, ಸಾಕಷ್ಟು ವರ್ಷಗಳ ಹಿಂದೆಯಿಂದನೂ ಕೂಡ ಈ ವ್ಯಾಜ್ಯ ಇತ್ತು. ಆದರೆ ಈ ವ್ಯಾಜ್ಯ ಈಗ ಮುನ್ನೆಲೆಗೆ ಬಂದಿದೆ ಯಾಕೆ ಅಂತ ಹೇಳಿದರೆ, ಕಾವ್ಯಗೌಡ ಅವರ 2 ವರ್ಷದ ಮಗುವಿನ ಮೇಲೆ ಇದೇ ನಂದೀಶ್ ಅವರ ಪತ್ನಿ ಪ್ರೇಮ ಅವರು ಹಲ್ಲೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ. ಹೌದು, ಕಾವ್ಯಗೌಡ ಅವರ ಪತಿ ಸೋಮಶೇಖರ್ ಅವರ ಅತ್ತಿಗೆ ಮತ್ತು ಅವರ ತಂದೆಯಿಂದ ಹಲ್ಲೆ ಮಾಡಿದ್ದಾರೆ. ನಟಿ ಕಾವ್ಯಗೌಡ ಅವರು ಗಳಿಸಿರುವಂಥ ಜನಪ್ರಿಯತೆಯನ್ನು ಸಹಿಸದೆ ಈ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಮಾಡಿದಂಥ ಆರೋಪ. ಸೋಮಶೇಖರ್ ಹಾಗೂ ಕಾವ್ಯಗೌಡ ಅವರ ಮನೆಗೆ ನುಗ್ಗಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನು ಮಾಡಿದ್ದಾರೆ. ಇದೇ ವೇಳೆ ಕಾವ್ಯಗೌಡಗೆ ನಿನ್ನನ್ನು ಬಿಡೋದಿಲ್ಲ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಸೋಮಶೇಖರ್ ಅವರಿಗೆ ಚಾಕುವಿನಿಂದ ಇರಿದು ಹಲ್ಲೆಯನ್ನು ಮಾಡಲಾಗಿದೆ. ಕಾವ್ಯಗೌಡ ಅವರ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಸದ್ಯಕ್ಕೆ ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕು. ಸದ್ಯ ಸೋಮಶೇಖರ್ ಅವರಿಗೆ ಚಾಕುವಿನಿಂದ ಕೂಡ ಇರಿದಿದ್ದಾರೆ. ಸೊ ದಟ್ ಅವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ. ಅಟ್ ದಿ ಸೇಮ್ ಟೈಮು ಕಾವ್ಯ ಅವ್ರ ಮೇಲೂ ಕೂಡ ಚಿಕ್ಕ ಪುಟ್ಟ ಹಲ್ಲೆಗಳಾಗಿತ್ತು, ಅವರು ಕೂಡ ರಿಕವರಿ ಆಗಿದ್ದಾರೆ. ಈ ನಡುವೆ ಕಾವ್ಯಗೌಡ ಅವರ ಅಕ್ಕ ಭವ್ಯಗೌಡ ಅವರಿಂದ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಡಲಾಗಿದೆ. ಅದಾದ ಬಳಿಕ ಸೋಮಶೇಖರ್ ಅವರ ಅತ್ತಿಗೆಯ ತಂದೆ ರವಿಕುಮಾರ್ ವಿರುದ್ಧನೂ ಕೂಡ ಗಂಭೀರವಾದಂತಹ ಪ್ರಕರಣಗಳನ್ನೇ ದಾಖಲಿಸಲಾಗಿದೆ. ಇಡೀ ಪ್ರಕರಣದಿಂದ ನಟಿ ಕಾವ್ಯಗೌಡ ಅವರು ಮಾನಸಿಕವಾಗಿಯೂ ಕೂಡ ನೊಂದಿದ್ದಾರೆ. ಪ್ರೇಮ, ನಂದೀಶು, ಪ್ರಿಯಾ, ರವಿಕುಮಾರ್ ವಿರುದ್ಧ ಇಲ್ಲಿ ದೂರನ್ನು ಕೊಡಲಾಗಿದೆ.
ದೂರಿನಲ್ಲಿ ಕಾವ್ಯ ಅವರಿಗೆ ಸೋಮಶೇಖರ್ ಅವರ ಅಣ್ಣನ ಹೆಂಡತಿ ಪ್ರೇಮ ಕಳ್ಳಿ ಅಂತೇಳಿ ಕರೆದಿದ್ರು. ಈ ಬಗ್ಗೆ ಜನವರಿ 26ರಂದು ಕಾವ್ಯ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ವೇಳೆ ಜಗಳ ವಿಕೋಪಕ್ಕೆ ಹೋಗಿ ಪ್ರೇಮ ಅವರು ಕೆನ್ನೆಗೆ ಹೊಡೆದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇದು ನನ್ನ ಮನೆ, ನನ್ನ ಏರಿಯಾ, ನೀನು ಓಡಿ ಬಂದವಳು, ನೀನು ಊರವರ ಜೊತೆಗೆ ಮಲಗಿದ್ದೀಯಾ ಅಂತಲೂ ಕೂಡ ಹೇಳಿದ್ದಾರೆ. ಇದರ ಬೆನ್ನಲ್ಲಿಯೇ ಪ್ರೇಮ ಅವರ ತಂಗಿ ಪ್ರಿಯಾ ಕೂಡ ಕಾವ್ಯ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರಂತೆ. ಬಳಿಕ ಕಾವ್ಯ ಅವರು ಅದೇ ದಿನ ತಮ್ಮ ಮಗಳಿಗೆ ಊಟವನ್ನು ಮಾಡಿಸೋದಕ್ಕೆ ಕಿಚನ್ಗೆ ತೆರಳಿದಾಗ ಪ್ರೇಮ ಅವರ ತಂದೆ ರವಿಕುಮಾರ್ ಕಾವ್ಯ ಅವರ ಪತಿ ಸೋಮಶೇಖರ್ಗೆ ದೊಣ್ಣೆಯಿಂದ ಹಲ್ಲೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಕಾವ್ಯ ಅವರ ಕುತ್ತಿಗೆ ಹಿಡಿದು 100 ಜನರ ಮುಂದೆ ನಿನ್ನನ್ನು ಈ ಕೆಟ್ಟದಾಗಿ ಮುಗಿಸ್ಬಿಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದು ಅಲ್ಲದೆ ಖಾಸಗಿ ಭಾಗಕ್ಕೂ ಕೂಡ ಒದ್ದಿದ್ದಾರೆ. ಬಳಿಕ ನಂದೀಶ್ ಅವರು ಕಾವ್ಯ ಅವರ ಜುಟ್ಟನ್ನು ಹಿಡಿದಿದ್ದಾರೆ. ಪ್ರಿಯಾ ಹಾಗೂ ಪ್ರೇಮ ಅವರು ನಿನ್ನನ್ನು ಮುಗಿಸ್ತೀವಿ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡಿದ್ದಾರೆ. ಈ ಹಂತದಲ್ಲಿ ರವಿಕುಮಾರ್ ಎನ್ನುವರು ಸೋಮಶೇಖರ್ ಅವರ ಬಲ ಭುಜಕ್ಕೆ ತಿವಿದು ಹತ್ಯೆ ಮಾಡಲು ಯತ್ನಿಸಿದ್ದಾರೆ. ಈ ಹಂತದಲ್ಲಿ ಕಾವ್ಯ ಅವರ ಸಹೋದರಿ ಭವ್ಯ ಅವರು ಓಡಿ ಬಂದಿದ್ದು. ಈ ಹಂತದಲ್ಲಿ ರವಿಕುಮಾರ್ ಆಕೆಗೂ ಕೂಡ ಮುಗಿಸ್ತೀನಿ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿದ್ದಲ್ಲದೆ ಅವ್ಯಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಕೊನೆಗೆ ಕಾವ್ಯ ಮತ್ತು ಸೋಮಶೇಖರ್ ಅವರ ಕಾರಿನ ಡ್ರೈವರ್ ಆ ಖಾಸಗಿ ಆಸ್ಪತ್ರೆಗೆ ತಕ್ಷಣಕ್ಕೆ ಸೇರಿಸ್ತಾರೆ. ಅಲ್ಲಿ ಸೋಮಶೇಖರ್ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ಇಲ್ಲಿ ಕಾವ್ಯ ಅವರು ಮಾಡ್ತಿರುವಂಥ ಆರೋಪ ನೇರವಾಗಿ ಈ ಸೋಮಶೇಖರ್ ಅವರ ಸಹೋದರ ನಂದೀಶು, ಅವರ ಪತ್ನಿ ಮತ್ತು ಅವರ ಪತ್ನಿಯ ಸಹೋದರಿ, ಇಷ್ಟು ಜನರ ಮೇಲೆ ಇಲ್ಲಿ ಪ್ರಮುಖವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಈ ಸಂದರ್ಭದ ಕೆಲವೊಂದಷ್ಟು ವಿಡಿಯೋ ಫುಟೇಜಸ್ಗಳು, ವಿಡಿಯೋ ರೆಕಾರ್ಡಿಂಗ್ಸ್ಗಳು ಕೂಡ ಈಗ ವೈರಲ್ ಆಗ್ತಿದ್ದಾವೆ. ಇದು ಒಂದು ಭಾಗ. ಇನ್ನು ಮತ್ತೊಂದು ಭಾಗ ಏನಂತ ಹೇಳಿದ್ರೆ 100 ಕೋಟಿ ಆಸ್ತಿಯ ಒಂದು ಚರ್ಚೆ. ಹೌದು, ಇಲ್ಲಿ ಈ ಪ್ರೇಮ ಅವರ ಕಡೆಯಿಂದ ಬರ್ತಿರುವಂಥ ಆರೋಪ, ಅವ್ರೇನು ಹೇಳ್ತಿರೋದು ಅಂತ ಹೇಳಿದ್ರೆ, ನಾವು ಈ ಇಡೀ ಮನೆಯನ್ನು ಇಲ್ಲಿ ಇವರ ತಂದೆ, ಯಾರು ಸೋಮಶೇಖರ್ ಅವರ ತಂದೆ ಅಥವಾ ಕಾವ್ಯಗೌಡವರ ಮಾವ, ಅವ್ರಿಗೆ ಏನೇನು ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಈ ಮನೆಯನ್ನು ಅವ್ರ ಹೆಸರಿಗೆ ಮಾಡಿಕೊಡ್ಬೇಕು ಅನ್ನೋಂಥದ್ದು ಅವರ ಆಸೆ ಆಗಿತ್ತು. ನನ್ನ ಮಗಳು ಮತ್ತು ಅಳಿಯ ಸಪ್ರೇಟಾಗಿ ಮನೆಯನ್ನು ಕಟ್ಕೊಳ್ತಿದ್ರು. ಹಾಗಾಗಿ ಒಂದು ಶೀಟ್ ಮನೆಗೆ ಹೋಗೋರಿದ್ರು. ಬಟ್ ರೇವಣ್ಣ ಅವರೇ, ಸೋಮಶೇಖರ್ ಅವರ ತಂದೆಯವರೇ, ಇಲ್ಲಿ ಬೇಡ, ನೀವು ಇಲ್ಲೇ ಇರಿ, ಇಲ್ಲಿದ್ದೇ ಮನೆಯನ್ನು ಕಟ್ಕೊಳ್ಳಿ, ಆಮೇಲೆ ಹೋದುವಂತೆ ಅಂತೇಳಿ ಹೇಳ್ತಾರೆ. 16 ವರ್ಷ ಶ್ರಮಪಟ್ಟು ಮನೆಯನ್ನು ಕಟ್ಟಿದ್ರು. ಎಲ್ಲರೂ ಕೂಡ ಒಂದೊಂದು ಫ್ಲೋರ್ನಲ್ಲಿ ವಾಸವಿದ್ರು. ಮನೆಯಲ್ಲಿ ನನ್ನ ಮಗಳು ಈ ಬೇರೆ ಬೇರೆ ವಸ್ತುಗಳು ಕರಳ್ತನ ಆಗ್ತಿದೆ ಅಂತಲೂ ಕೂಡ ಹೇಳಿದಾಗ ನಾನು ತಲೆಕೆಡಿಸ್ಕೊಂಡಿರಲಿಲ್ಲ. ಬಟ್ ಇದು ವಿಪರೀತವಾಗಿ ಜಾಸ್ತಿ ಆದಾಗ ಕಾವ್ಯ ಪದೇ ಬಂದು ಗಲಾಟೆ ಮಾಡಿದಾಗ ಇಲ್ಲಿ ಅನಿವಾರ್ಯವಾಗಿ ಈ ಗಲಾಟೆ ಕ್ರಿಯೇಟ್ ಆಯಿತು ಮತ್ತು ಈ ರೀತಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಪ್ರೇಮ ಅವರ ತಂದೆ ರವಿಕುಮಾರ್ ಅವರು ಇಲ್ಲಿ ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಇನ್ನು ನೀವು ಮನೆ ಬಿಟ್ಟು ಹೋಗಿ, ಇದು ನಮ್ಮದು ಮನೆ, ನಾನು ಇದು ಇಷ್ಟೇ ಅಲ್ಲ, ಇನ್ನೊಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾರೆ. ಯಾರು? ಈ ಪ್ರೇಮ ಮತ್ತು ರವಿಕುಮಾರ್. ಏನಂತ ಹೇಳಿದ್ರೆ, ಕಾವ್ಯ ಅವರು ಹೇಳ್ತಾರಂತೆ, ನೀವು ಮನೆ ಬಿಟ್ಟು ಹೋಗಿ, ಇದು ನಮ್ಮ ಮನೆ, ನನ್ನ ಊಟವನ್ನು ನೀನು ತಿಂತಿದ್ದೀರಾ, ನಮ್ಮನ್ನು ಅಳಿಯನಾಗಿ ಕಾವ್ಯಗೌಡ ಪ್ರವೋಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ನನ್ನ ಅಳಿಯ ಪ್ರವೋಕ್ ಆಗಲಿಲ್ಲ. ಅವರ ತಂದೆ ನನಗೆ ಫೋನ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ನಾನು ಬರಲ್ಲ ಅಂತಲೂ ಕೂಡ ಹೇಳಿದ್ದೆ. ನಂತರ ಕಾವ್ಯಗೌಡರ ಪತಿ ಸೋಮಶೇಖರ್ ಫೋನ್ ಮಾಡಿ ನನಗೆ ಬೆದರಿಕೆಯನ್ನು ಕೂಡ ಹಾಕ್ತಾರೆ, ಹತ್ಯೆ ಮಾಡುವಂಥ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಆಗಲೂ ಕೂಡ ನಾನು ಹೇಳಿಲ್ಲ. ಬಟ್ ತೀರಾ ಅತಿಯಾದಾಗ ನಾನು ಬಂದು ಕೇಳಬೇಕಾಯಿತು. ಅಷ್ಟು ಬಿಟ್ಟರೆ ಅವರು ಮಾಡಿರುವಂಥ ಆರೋಪದ ಪ್ರಕಾರ ಏನೂ ಕೂಡ ಆಗಿಲ್ಲ ಮತ್ತು ಯಾವ ರೀತಿಯಾದಂಥ ಬೆದರಿಕೆಯನ್ನು ಕೂಡ ಹಾಕಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಒಂದಷ್ಟು ಗೊಂದಲಗಳಂತೂ ಇದ್ದಾವೆ. ಏನು ಗೊಂದಲ? ಒಂದು, ಈಗ ಕಾವ್ಯ ಅವರು ಹಾಕಿರುವಂಥ ಅಥವಾ ಮಾಡಿರುವಂಥ ಆರೋಪ, ಕೊಟ್ಟಿರುವಂಥ ದೂರಿನಲ್ಲಿ ಇರುವಂಥ ವಿಚಾರಗಳು ಸತ್ಯನ ಅನ್ನುವಂಥದ್ದು. ಮತ್ತೊಂದು, ನಂದೀಶ್ ಮತ್ತು ಅವರ ಪತ್ನಿ ಪ್ರೇಮ ಹಾಗೂ ಅವರ ಸಹೋದರಿ ಪ್ರಿಯಾ, ಇವರಿಷ್ಟು ಜನ ಮತ್ತು ರವಿಕುಮಾರ್ ಅವರ ತಂದೆ ರವಿಕುಮಾರ್, ಇವ್ರ ಮೇಲೆ ಬಂದಿರುವಂಥ ಆರೋಪ, ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಇದನ್ನು ಎಲ್ಲವನ್ನೂ ಕೂಡ ಈಗ ಹೊರಗಡೆ ತರಬೇಕಾಗಿರೋದು ಪೊಲೀಸರ ವಿಚಾರಣೆಯಲ್ಲಿ ಯಾವ್ಯಾವ ವಿಚಾರ ಸತ್ಯ ಯಾವ್ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು. ಬಟ್ಟು ಸಾಕಷ್ಟು ಧಾರಾವಾಹಿಗಳಲ್ಲಿ ಇಂತಹದ್ದೇ ಕುಟುಂಬ ಕಲಹಗಳಲ್ಲಿ ನಟಿಸಿರುವಂತಹ ನಟಿಯ ಬದುಕಲ್ಲೇ ಈ ರೀತಿ ಆಗಿದ್ದು ಮಾತ್ರ ದುರಂತವೇ ಸರಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಲ್ಲಿ ಏನಿರಬಹುದು? ಆಸ್ತಿ ಗಲಾಟೆ ಇರ್ಬೋದಾ ಅಥವಾ ಬೇರೆ ಉದ್ದೇಶದ ಗಲಾಟೆ ಇರ್ಬೋದಾ? ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.